ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಯಾಕ ನೀರು ಸಿಗೈತಿ ನೋಡಿ. ನಮ್ಮ ನಳಕ್ಕೆ ಬಂದು ನೀರು ಕುಡಿಯಾಕತ್ತ ನೋಡ್ರಿ ಆದಿತ್ಯ. ನಾ ಇಲ್ದಾಗದು ಚಾಲೂ ಮಾಡಿ ಬಿಟ್ಬಿಡ್ಬೇಡ್ರಪ್ಪ ಹಂಗ ನೀರ. ಅಂಗಡಿ ತೆರಿತ ನೀನು ಅಟ್ಟು ನೀರಸ್ ಮನೆದಿಂದ ಓಡಿ ಬಂದಿ. ಊಟ ಆಯ್ತೀಗ ನೋಡಿ. ಊಟ ಆಯ್ತೈತಿ 8:30 ಆಗಕ್ಕೆ ಬಂದೈತ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಸ್ನೇಹಿತರೆ. ರಂಗೋಲಿ ನೋಡ್ರಿ ಯಾವ ಥರ ಕಾಣ್ತೈತಿ. ಸಿಂಪಲ್ ಆಗಿ ರಂಗೋಲಿ ಹಾಕೊಂಡ್ಬಂದೀನಿ ರೀ. ಆಡುಗಳಿಗೆ ಮೇವು ಕಡ್ದೋಗಿದೆ, ಅದಕ್ಕೆ ಲೇಟ್ ಆಗೈತ್ರಿ. ನಂದು ಕಸ ಹುಡ್ಕೋದು, ಜಳಕ ಮಾಡೋದು, ಆಡುಗಳಿಗೆ ಅಷ್ಟು ಆಡುಗಳ ಕಾಲನ ಕಸ ಹುಡ್ಕೋದು, ಮನೆ ಕಸ ಹುಡ್ಕೋದು, ಎಷ್ಟು ರಂಗೋಲಿ ಹಾಕೋದ್ರಾಗ ನರಿ ಟೈಮ್ 8 ಗಂಟೆ ಆಯ್ತು ರೀ. ಮತ್ತು ಏನೇನು ಮಾಡೀನಿ ಅಡುಗೆ ಅಂತ ತೋರಿಸ್ತೀನಿ ನೋಡಿ. ಗಣೇಶಗಳು ಆಕಳ ಕೂಡ ಹಿಂಡ್ಯಾರೀ ಈಗ ಜಲ್ದಿನ ರೀ. ಥಂಡಿ ರೀ ಸಿಕ್ಕಾಪಟ್ಟೆ. ಮುಂಜಾನೆ ರೀ ಮಂಜು ಬಿದ್ದಂಗೆ ಆಗಿ ಚಳಿಗೆ ರೀ ನಮ್ಮ ಆಡುಗಳು ತಿನ್ನಾಕತ್ತಾವ ನೋಡ್ರಿ ಮೇವ. ಯಜಮಾನ್ರು ತಂದಾರತ್ತ. ಇಲ್ಲಿದು ಯಾಕೆ ಕಡ್ದಿ ಅಂದರೆ ನಾ ಬಂದಾರಿಲ್ಲೇನೋ ಅಂದ್ಕೊಂಡು ಮೇವು ಕಡ್ದಾರೆ. ಏನಾಗಲ್ರಿ ಅನ್ಕಾಮಟ ಇಲ್ಲೇ ಬಿಡ್ತೀನಿ ರೀ. ಮಧ್ಯಾಹ್ನ 10-11 ಗಂಟೆಗೆ ಬಂದು ವಾಪಸ್ ಅವತ್ತನ್ನ ಆಡುಗಳು ಹೋಗಾಗ ಒಯ್ತೀನಿ ರೀ. ಇದಷ್ಟು ಮೇವು ತೊಗೊಂಡು ಹೋಗಿ ಅಲ್ಲಿ ಅಂಗಡಿ ಮುಂದೆ ಇಡ್ತೀನಿ ನೋಡ್ರಿ. ರಂಗೋಲಿ ನೋಡ್ರಿ ಎಷ್ಟು ಚಂದ ಕಾಣ್ತೈತೆ ರೀ. ಭಾಳ ಡಿಸೈನ್ ಮಾಡೋಕೆ ಬರಂಗಿಲ್ಲ ರೀ ನಮ್ಗೆ. ಅವಸರದಾಗ ಹಾಕಿಬಿಡ್ತೀನಿ ರೀ. ಸ್ವಲ್ಪ ಎಲ್ಲ ಕಸ ಹೊಡ್ಕೊಂಡು ಒಳಗಡೆ ಹೊರಗಡೆ ಎಲ್ಲ ಕಸ ಹೊಡ್ಕೊಂಡು ನೀರು ಕಾಸ್ಕೊಂಡು ಜಳಕ ಮಾಡ್ಬೇಕಾದ್ರೆ 8 ಗಂಟೆ ಆಗೈತೆ ರೀ. ದೇವ್ರ ಪೂಜೆ ಗುರುವಾರ ಇವತ್ತು. ಇಷ್ಟು ಬಾಂಡೆ ಅದಾವೆಲ್ಲ ಬಾಂಡೆಗೆ ಹೊಳೆ ಮಾಡಿಟ್ಟಿನಿ ರೀ. ಕಡಿ ಸಾಂಬಾರು ಕುದಿಲಕತ್ತೈತ್ರಿ. ಶೇಂಗಾ ಸಾಂಬಾರು ಯಜಮಾನ್ರು ಊಟ ಮಾಡ್ತಾರಂತೇಳಿ ಅವಸರಲ್ಲೇ ಮಾಡಿದೆ ರೀ. ಅವರು ಹಾಗೆ ಹೋದ್ರಿ. ಬೆಳಿಗ್ಗೆ ಊಟ ಹೋಗಂಗಿಲ್ಲ ರೀ. ನೀರು ಕಾಸ್ಕೊಂಡು ಜಳಕ ಮಾಡಿರಿ. ಬಿಸಿನೀರು ಕುಡಿದೆ ರೀ ಸಾಕು. ಇನ್ನು ಇಷ್ಟ ನಿನ್ನೆದು ಮೆಂತ್ಯ ಪಲ್ಯ ಐತ್ರಿ. ಇದು ಸಬ್ಬಸಿ ಕಿರ್ಸಾಲೆ ಅಂತ ಪಲ್ಯ ಐತ್ರಿ. ಅನ್ನ ಮಾಡೀನಿ ರೀ ಬಿಸಿದು ಅನ್ನ. ಮೆಂತ್ಯ ಪಲ್ಯ ಕೊಟ್ಟಾರ್ರಿ. ನಿನ್ನೆ ನಾನು ಅಂಗಡಿಯಾಗ ಊಟ ಮಾಡತ್ತಿದ್ದಾರಲ್ಲ, ಒಬ್ರು ಆಂಟಿ ಯಾರು ಊರಿಗೆ ಹೊಂಟಿದ್ರಿ. ಅವ್ರು ತೊಗೊಂಡು ಹೊಂಟಿದ್ರಾಗಿಂದ ನನಗೆ ಕೊಟ್ಟು ಹೋಗ್ಯಾರಿ. ಇಷ್ಟ ಪೇಪರ್ನಾಗ ತೊಗೊಂಡು ಬಂದಿದ್ದೆ ರೀ ಮನೆಗೆ. ಹಂಗೆ ಇಷ್ಟು ರೊಟ್ಟಿ ಅದಾವ್ರಿ. ನಾ ಇವತ್ತೇನು ರೊಟ್ಟಿ ಮಾಡಂಗಿಲ್ಲ. ಒಂದು ರೊಟ್ಟಿ ತಿಂದು ಹೋಗ್ಬಿಡ್ತೀನಿ ರೀ. ಇಲ್ಲಾಂದ್ರೆ ಸ್ವಲ್ಪ ಬಿಸಿ ಅನ್ನ ಸಾಂಬಾರು. ಆದ್ರಿ ಅವ್ರು ಗಾಡಿ ಮ್ಯಾಗ ರೀ ಟ್ಯಾಕ್ಟರ್ ತುಂಬ್ಕೊಂಬಂದಾರನ್ರಿ. ಹೌದು ರೀ, ಅಲ್ಲೇ ಇದ್ದಿರ್ಬೇಕ್ರಿ. ಹಂಗಂದ್ರೆ ಏನು ಬೇಕ್ರಿ? ಮತ್ತು ಕೇಳಾಕತ್ತಿದ್ರಿ ಯಾಕೋ? ಹಾಂ, ಯಾರ ಬಂದಾರ ಕೇಳ್ಕೊತ. ನಾನು ಅಂಗಡಿಗೆ ಬಂದಾರೇನೋ ಅಂದ್ಕೊಂಡ್ಯಾರೆ. ಬರ್ರಿ ಸ್ನೇಹಿತರೆ, ಈಗೇನ ಊಟ ಮಾಡಂಗಿಲ್ಲ ರೀ. 10 ಗಂಟೆಗೆ ಬರ್ತೀನಿ ರೀ. ಜಲ್ದಿ ಊಟ ಮಾಡ್ರೂ ಸೇರಂಗಿಲ್ಲ. ಅಂಗಡಿಗೆ ಹೋಗಿ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಲೈಕ್ ಕೊಡ್ದ ಮರ್ಯಾಕೆ ಹೋಗ್ಬೇಡಿ ಸ್ನೇಹಿತರೆ. ನಿಮ್ಗಳ ಲೈಕು ಒಂದು ನಮ್ಗೆ ಸ್ಫೂರ್ತಿದಾಯಕ ನೋಡ್ರಿ. ಲೈಕ್ ಕೊಟ್ರೆ ಖುಷಿ ಆಕೈತಿ. ನಮಗೂ ಸಪೋರ್ಟ್ ಮಾಡ್ತಾರಲ್ಲ, ಲೈಕ್ ಬೀಳ್ತಾವಲ್ಲ ಅಂತ ಅಂದ್ಕೊಂಡು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ತೈತೆ ನೋಡ್ರಿ. ಆಂಜನೇಯನ ಫೋಟೋ ನೋಡ್ರಿ ಎಷ್ಟು ಚಂದ ಕಾಣ್ತೈತ್ರಿ. ನನ್ನ ತಂದೆ ಆಂಜನೇಯ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡು, ಎಲ್ಲರಿಗೂ ಒಳ್ಳೇದಾಗಲಿ, ಮನೆಯಲ್ಲಿ ಶಾಂತಿ ನೆಮ್ಮದಿ ಇರೋ ಹಾಗೆ ಮಾಡಲಿ ಅಂತ ಬೇಡ್ಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಬರ್ರಿ ನಾ ಹೋಗ್ತೇನೆ ರೀ ಅಂಗಡಿಗೆ. ನೋಡಿ ಸ್ನೇಹಿತರೆ, ಯಾವಾಗ 11 ಗಂಟೆಗೆ ಬಂದೀನಿ ರೀ. ಅವು 2 ಮಡಿ ಕಸ ತೆಗೆದೆ ರೀ. ಎಷ್ಟು ಚಂದ ಕಾಣಕತ್ತೈತ್ರಿ. ಬೆಳ್ಳುಳ್ಳಿ ಸಿಕ್ಕಾಪಟ್ಟೆ ಸುಸ್ತು ಬಂದಂಗೆ ಆಗತ್ರಿ. 1 ಆಗಕ್ಕೆ ಬಂದೈತ್ರಿ ಟೈಮ್. 1ಕ್ಕೆ 10 ನಿಮಿಷ ಕಡಿಮೆ ಐತ್ರಿ. ಆಡು ಮರಿಗಳು ಒದ್ರಾಕತ್ತಾರೆ. ಹತ್ರ ಇಲ್ಲೇ ಬಿಟ್ಟು ಹೋಗಿದ್ದೆ. ಗೊಂಜಾಳ ನೋಡ್ರಿ ಎಷ್ಟು ಚಂದ ಇದ್ದೈತಿ. ಆ ಕಡೆ ಎಲ್ಲ ಮೂಲಿ ಕಡ್ಕೊಂಡು ತಿನ್ನಾಕತ್ಬಿಟ್ಟೈತ್ರಿ. ಮೆಂತ್ಯ ಪಲ್ಯ ಬಂದೈತ್ರಿ. ಅದು ಕುರ್ಸಾಲೆ ಅಂತ ಪಲ್ಯ ಬಂದೈತಿ. ತಗೋಬೇಕ್ರಿ ಅದನ್ನ. ಚಂದ ಕಾಣಕತ್ತೈತಿ. ಯಪ್ಪ, ದಿನ ಕೆಲಸ ಮಾಡೋರು ಹೆಂಗೆ ಮಾಡ್ತಾರೆ ಏನೋ ಹೊಲ್ದಾನ. ಯಪ್ಪ, ನನಗರೆ ರಗಡಾಕತ್ಬಿಟ್ಟೈತ್ರಿ. ಗಾಳಿ ನೋಡ್ರಿ ಎಷ್ಟು ಚಂದ ಬರತೈತ್ರಿ. ತೆಂಗಿನ ಗಿಡದ ಬಡ್ಯಾಗ ಕೂತ್ರೆ ನಿದ್ದೆ ಬಂದಂಗೆ ಆಗ್ಲತ್ತೈತ್ರಿ. ಆಡಿಗೆ ಸಜ್ಜಿ ಮೇವು ರೀ. ಇಲ್ಲೊಂದು ಅವ್ರಿಗೆ ಗಿಡ ಹಾಕಿದ್ದು ರೀ. ಕಾಯಿ ಆಗ್ಯಾವ ನೋಡ್ರಿ. ಇಲ್ಲಿ ಕೂಡ ಅಲ್ಲಿ ಇರಾಕತ್ತೈತ್ರಿ ಆ ಕಾಡಿ. ಸುಮ್ಮನೆಲ್ಲ ಹಂಗೆ ಕುಲ್ಲಾಗಿ ಬಿಡೋದೇನೈತೆ ಹಾಕ್ತೀವಿ ರೀ. ನೀರೇನು ಕೊಂಡು ತರಂಗಿಲ್ಲ. ನೀರು ಹರ್ಕೊಂಡು ಬರ್ತಾವ್ರಿ. ಆ ಕಡ್ದ ಬಟ್ಟೆ ತೊಳೆದಿದ್ದು, ಬಾಂಡೆ ತೊಳೆದಿದ್ದು ನೀರು ಬರ್ತಾವ್ರಿ ಈ ಕಡೆ. ಅವ್ರಿಗೆ ಗಿಡ ನೋಡ್ರಿ ಇದು ಎಷ್ಟು ಚಂದ ಹಬ್ಬೈತ್ರಿ. ಅದ್ರ ಮ್ಯಾಗೆಲ್ಲ
ಅದು ಮ್ಯಾಗ ಹೋಗಿದ್ರದನ ಕಾಯಿನ ಹರ್ಕೊಳಕ್ಕೆ ಬರಂಗಿಲ್ಲ ರೀ. ಅಂತೂ ಜೋತ್ ಬಿದ್ದುಬಿಟ್ಟವ್ರಿ. ಅಲ್ಲೇ ಒಂಥರ ಸೀರೆ ಬಿದ್ದಂಗೆ ಆಗೈತೆ ರೀ ಬೆಳಿಗ್ಗೆ. ಅದಕ್ಕೆ ಅದೊಂದು ಬೆಳಿದು ಇವಿಷ್ಟು ಬೆಳಿದು ಅಷ್ಟೇ ಕಾಯಿ ಚಂದ ಅದಾವ್ರಿ. ಮತ್ತು ಇವಷ್ಟ ನಮ್ಗೆ ಕೈಗೆ ನೆಲಕ್ತಾವ ನೋಡ್ರಿ. ಬಳ್ಳೊಳ್ಳಿಗೆ ಬೂದಿ ಒಗಿಬೇಕ್ರಿ. ಬೂದಿ ಒಗೆದು ನೀರು ಬಿಡ್ಬೇಕ್ರಿ. ಅದಕ್ಕೆ ಬಟ್ಟೆ ಅಲ್ಲಿ ಇಟ್ಟು ಬಂದೀನಿ ರೀ ಮನೆ ಮುಂದೆ. ತಂಡಿ ಹತ್ತಿದಂಗೆ ಆತ್ರಿ. ಊಟ ಮಾಡೋಣ ತಂಡಿ ಹತ್ತಿದಂಗೆ ಆಗೋಣ ಕಸಾರ ತೆಗೆದ್ರೆ ಆತ ಇದನ್ನು ಬಳ್ಳೊಳ್ಳಿ ಅಂತೇಳಿ ತೆಗೆದೆ ರೀ. ಎಷ್ಟು ಚಂದ ಕಾಣತೈತೆ ನೋಡ್ರಿ. ಹಸುರ ಹೊಲ ಇದ್ದವ್ರದ್ದು ಚಲೋ ರೀ. ಹೊಲ ಇಲ್ದವ್ರದ್ದು ಬಹಳ ಕಷ್ಟ ಆಯ್ತು ನೋಡ್ರಿ. ಯಾಕಂದರೆ ಹೊಲ ಇದ್ದವ್ರು ಎಲ್ಲನೂ ಹಾಕೊಂಡು ಬೆಳೆದು ತಿಂತಾರೆ. ಇಷ್ಟೇ ನನಗೆ ಜಾಗ ಮಾಡಿ ಕೊಟ್ಟಾರಿ ನಮ್ಮ ಯಜಮಾನ್ರು. ನನ್ನ ಮಗ ಕೂಡಿಸಿ ಎಷ್ಟು ಖುಷಿ ಆಕೈತ್ರಿ. ಇಷ್ಟು ಬೆಳೆದಿದ್ದು ನಾವು ತಿನ್ನಕ್ಕೆ. ನಿನ್ನೆ ಅಷ್ಟು ಕಾಯಿಪಲ್ಯದು 85 ರೂಪಾಯಿ ಬಂದವ್ರೆ. ಮತ್ತು ಟೊಮೆಟೊ ಹಣ್ಣು ಆಗ್ಯಾವ್ರಿ. ಈಗ ಇಲ್ಲೇ ಬಿಟ್ಟಿವಂದ್ರೆ ಆಡುಗಳು ಮುಂಗ್ಲಿ ಕಡ್ದು ಬಿಡ್ತಾವ್ರಿ. ಇವೆರಡು ಟೊಮೆಟೊ ಸಿಕ್ಕವ್ರಿ. ಇನ್ನೂ ಅದಾವ್ರೆ. ಮನೆ ಕೊಳ್ತಿದ್ದು ಒಗೆದು ಬಿಟ್ಟಿನ್ರಿ. ಇಲ್ಲೇ ಹೇಳ್ತಾವ್ರಿ ಹಗಿ. ಮತ್ತು ಬರ್ರಿ ಸ್ನೇಹಿತರೆ ಬಟ್ಟೆ ತೊಳೆದು ಹಾಕ್ತೀನಿ ರೀ. ಇದಷ್ಟು ತೆಗಿಬೇಕಂದ್ರೆ ರೀ ಇದು ಸಣ್ಣ ಐತ್ರಿ. ನಾ ಎಳಾಕತ್ತೈತ್ರಿ ಬೀಜ ಒಂದೊಂದು. ಮನೆ ಮೆಂತೆ ಬೀಜ ಅಲ್ಲಿ ಹೊರಗೆ ನಿಂತ ಒಗ್ದೀನಿ ರೀ. ಎಳಾಕತ್ಬಿಟ್ಟೈತೆ ನೋಡ್ರಿ. ಅದು ಸಣ್ಣಂಗೆ ಮೊಳಕೆ ಬೆಳಾಕತ್ತಾವ್ರಿ. ಅದಕ್ಕೆ ಹತ್ರನ ಇನ್ನೊಂದು ಸ್ವಲ್ಪ ಈಗೇನು ಬ್ಯಾಡ್ರಿ. ಇನ್ನೊಂದು ಸಲ ನೀರು ಬಿಟ್ಟು ಆಮೇಲೆ ಕಸ ತೆಗಿತೀನಿ ರೀ. ಇದನ್ನು ನೋಡಕತ್ರಿ ಬರ್ರಿ ಸ್ನೇಹಿತರೆ ನನ್ನ ಆಕಾರ ಹೆಂಗಾಗೈತಿ ಬಿಸಿಲಾಗ ನೋಡ್ರಿ. ಗಿಡದ ನೆಳಿಗೆ ಕೂತ್ಬಿಟ್ಟೇನಿ ರೀ. ನೀರು ತುಂಬ್ಕೊಂಬಂದಿದ್ದೆ ಅಂದ್ರೆ ನೀರು ಕುಡಿತಿದ್ದೆ ರೀ. ಬಿಸಿಲಾಗ ಕೆಲಸ ಮಾಡಕ್ಕೆ ಹೋಗೋರ ಪರಿಸ್ಥಿತಿ ಹೆಂಗಿರ್ತೈತಿ ಏನೋ ರೀ. ನಾನು ಅಷ್ಟು ಬೆಳ್ಳುಳ್ಳಿ ಅದು ಕಸ ತೆಗೆದು ರಗಡಾಗೈತಿ. ಸೊಂಟನೂ ಬರಾಕತ್ಬಿಟ್ಟೈತಿ. ಕೂತ್ಬಿಟ್ಟಿನಿ ರೀ ಇಲ್ಲಿ ಗಿಡಕ್ಕೆ. ಹೊಲ್ದಾಗ ಕೆಲಸ ಮಾಡೋರು ತುಂಬಾ ಕಷ್ಟಪಡ್ತಾರೆ ರೀ. ನಾವು ಟೈಲರಿಂಗ್ ಕಲ್ತಿದ್ದು ಅದೊಂದು ಅಂಗಡಿ ಹಾಕಿದ್ದು ಚಲೋ ಆಗೈತೆ ರೀ. ಇಲ್ಲಾಂದ್ರೆ ನಂದು ಪರಿಸ್ಥಿತಿ ಹೊರಗಡೆ ಹೋಗಿ ಕೂಲಿ ಕೆಲಸ ಮಾಡೋದೇ ಇರ್ತಿತ್ತು ರೀ. ಅದೊಂದು ಉದ್ಯೋಗ ಕಲ್ತಿನ ಅಂತೇಳಿ ಚಲೋ ಆಗೈತಿ ಸ್ನೇಹಿತರೆ. ಹೊರಗಡೆ ಹೋಗೋರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಇದೆ. ಮನೆ ಒಳಗಡೆ ಕೂತ್ಕೊಂಡು ಏನಾದರೂ ಕೆಲಸ ಮಾಡೋದು ಅದೇ ಒಳ್ಳೇದು ನೋಡ್ರಿ. ನಮ್ಮಂಥವ್ರ ಕೈಲೇ ನೀಗ್ಲಾರ್ದವ್ರು ಏನು ಮಾಡಿದ್ರಿ ಹನ್ಯಾರೆಲ್ಲ ಕೆಲಸ ಜೋಡಿಸ್ಕೋತ ಕುಂಡಿರ್ತೀವಿ ರೀ ಮನ್ಯಾಗ. ಧೈರ್ಯ ಅವ್ರಿಗೆ ಶಕ್ತಿ ಇದ್ದವ್ರು ಏನು ಮಾಡ್ತಾರೆ, ಹೊರಗಡೆ ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಎಲ್ಲವೂ ಎಲ್ಲನೂ ಸಮನಾಗಿ ತೊಗೊಂಡು ಹೊರಗಡೆ ಹೋಗಿ ಅವ್ರು ಕೆಲಸ ಮಾಡಲೇಬೇಕು. ಕುರ್ಪಿ ತೊಗೊಂಡು ಕಸ ತೆಗಿಯಕತ್ತೀನಿ ಸ್ನೇಹಿತರೆ. ಕಷ್ಟ ಆಗ್ತಾಯಿದೆ ನೋಡಿ. ನನಗರ ಸಿಕ್ಕಾಪಟ್ಟೆ ನೀರರ್ಸಿ ಆಗೈತೆ ರೀ. ಒಳಗೆ ಹೋಗಿ ನೀರು ಕುಡಿದು ಬಟ್ಟೆ ತೊಳೆದು ಹಾಕಿ ಬಾಂಡೆ ತೊಳೆದು ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ ರೀ. ಬೆಳಗ್ಗೆ ಅಂಗಡಿ ತೆರೆದು 2 ತಾಸು ಕೂತು ವ್ಯಾಪಾರ ಮಾಡಿ ವಾಪಸ್ ಬಂದು ಊಟ ಮಾಡಿ ಬೆಳ್ಳುಳ್ಳಿ ಕಸ ತೆಗಿಲಾಕತ್ತಿದ್ರೆ ಅದು 2 ಮಾಡಿ ಕಂಟಿನ್ಯೂ ಆಗಿ ಬಿಡ್ಲಾರ್ದ ತೆಗಿಯಾಕತ್ತೀನಿ ರೀ. ತೆಗಿಲಾಕತ್ತನ ಪದೇ ಪದೇ ಫೋನ್ ಬರುದ್ರಿ. ಫೋನ್ ಬರತನ ಬಿಟ್ಬಿಟ್ಟು ಬಂದು ಇಲ್ಲಿ ನೆಳಿ ಕುಂಡ್ರದು. ನೆಳಿ ಕೂತ ವಾಪಸ್ ಅಲ್ಲಿ ಹೋಗಕ್ಕೆ ವಾಲ್ ಅನಿಸ್ಲಾಕತ್ಬಿಟ್ಟೈತ್ರಿ. ಬರ್ರಿ ಕಸ ಅಂತೂ ಕಂಪ್ಲೀಟ್ ಮಾಡೀನಿ ರೀ. ಬೆಳ್ಳುಳ್ಳಿ ಅಂದೀಗ ತೆಗೆದು ಮತ್ತು ಸಿಕ್ತಿ ನೋಡಿ ಸ್ನೇಹಿತರೆ. ಅಂಗಡಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ, ಹಳ್ಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಏನಾದರೂ ಒಂದು ಕೆಲಸ ಮಾಡೋದ್ರನ್ನ ತೋರಿಸ್ಬೇಕಾಗ್ತೈತಿ. ಬೇರೆದೇನು ತೋರ್ಸೋಕ್ಕಾಗಂಗಿಲ್ಲ ರೀ. ಯಾಕಂದ್ರೆ ನಾವೇನು ಕೆಲಸ ಮಾಡ್ತಿರ್ತೀವ ನಮ್ಮ ಡೈಲಿ ರುಟೀನನ್ನು ತೋರ್ಸೋಕೆ ಆಗ್ತೈತೆ ನೋಡ್ರಿ ಅಷ್ಟೇ. ನೋಡಿ ಬ್ಲೌಸ್ ಕಟಿಂಗ್ ಮಾಡಬೇಕು ಈ ಥರನ ಸೇಮ. ಇದು ಪ್ರಿನ್ಸ್ ಕಟ್ ಐತ್ರಿ. ಪ್ರಿನ್ಸ್ ಕಟ್ ಬ್ಲೌಸು ಹಾಗೆ ಬ್ರಾಸೋ ಐತ್ರಿ. ನನ್ನ ಕಡೆನ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡಾರ. ಪೀಸ್ ಕೂಡ ನಾನು ತಂದಿದ್ದೆ ಸ್ನೇಹಿತರೆ. ಇದು ಬ್ರಾಸೋ ಬ್ಲೌಸ್ ಪೀಸ. ಈಗೇನೈತಿ ಈ ಥರ ಇಲ್ಲ ಸ್ನೇಹಿತರೆ. ಈ ಪ್ರಿನ್ಸ್ ಕಟ್ ಸೇಮ್ ಹಿಂಗೆ ಬೋಟ್ ನೆಕ್ಕು ಕೊರಳು ಕೂಡ ಹಿಂಗೆ ಹಿಂದ್ಗಡೆ ಸೇಪ್ ಏನೈತಿ ಡಿಸೈನ್ ಸೇಪ ಒಂದು ಸ್ವಲ್ಪ ಚೇಂಜ್ ಮಾಡೋದೈತಿ. ಈ ಥರ ಇಲ್ಲ ಸ್ನೇಹಿತರೆ. ಇದು ಹಿಂದ್ಗಡೆ ಬ್ಯಾಕ್ ಹುಕ್ಸ್ ಕೊಡುದ್ರಿ ಹಿಂಗೆ ಕರೆ. ಆದರೆ ಇಲ್ಲಿ ಅಷ್ಟ ಚೇಂಜ್ ರೀ. ಡಿಸೈನ್ ಅಷ್ಟ ಚೇಂಜ್ ಐತಿ. ಸೇಮ್ ತೋಳು ಎಲ್ಲ ರೀ. ಬರ್ರಿ ಇದ್ರ ಕಟಿಂಗ ನಾನು ನಿಮ್ಗೆ ತೋರ್ಸಕ್ಕೆ ಆಗಲ್ಲ ಸ್ನೇಹಿತರೆ. ಯಾಕಂದ್ರೆ ಸ್ಟ್ಯಾಂಡಿಗೆ ಹಾಕಬೇಕಾಗ್ತೈತಿ ಮೊಬೈಲ. ಯಾವಾಗಲಾದರೂ ಪೇಪರ್ ಕಟಿಂಗ್ ಮಾಡಿ ನಾನು ತೋರಿಸ್ತೀನಿ. ಇದರ ಬ್ಲೌಸ್ ಕಟಿಂಗ್ ಅಂತ ಹೇಳಿ ಯಾವಾಗಲಾದರೂ ಸೆಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ನನ್ನ ಲಾಗ್ ಜೊತೆ ಈಗ ಕಟಿಂಗ್ ಅಷ್ಟೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಸ್ಟಿಚಿಂಗು ಕಟಿಂಗ್ದು ನಾನು ಸೆಪ್ರೇಟ್ನ ವಿಡಿಯೋನ ಹಾಕ್ತೀನಿ. ಯಾಕಂದರೆ ನೋಡೋರು ಇದು ನೋಡಬೇಕು ಅದು ನೋಡಬೇಕು ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಅದಕ್ಕೋಸ್ಕರ ಸೆಪ್ರೇಟಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ದಿನ ರೀ ನಮ್ಮ ಬಿಡು ಮಾಡ್ಕೊಂಡು ಇನ್ನೊಂದು ತಿಂಗಳ ಆದರೂ ಭಾಳ ಆಯ್ತು ರೀ ಅಷ್ಟೇ.
ನನ್ನ ನಮ್ಮ ಯಜಮಾನ್ರು ಮನೆ ಒಳಗಡೆನೆ ಒಂದು ಸ್ವಲ್ಪ ಕಸ್ಟಮರ್ ಜಾಸ್ತಿ ಇರ್ತಾರೆ. ನಾನು ಏನಾದರೂ ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಮಾಡಾಕತ್ನಿ ಅಂದ್ರೆ ಪದೇ ಪದೇ ಬಿಡೋದಾಗ್ತೈತಿ. ಈ ಬ್ಲೌಸ್ನ ಕಟಿಂಗ್ ಮಾಡೋದೈತಿ. ಇದು ಮೇನ್ ಫ್ಯಾಬ್ರಿಕ್ ಐತಿ. ಇದು ಅಸ್ತ್ರ ಕೊಟ್ಟಾರೆ. ಇದನ್ನ ಹೆಂಗೆ ಹೊಲಿತೀನಿ ಅಂತ ಮುಗಿದ ಬಳಕನೇ ತೋರಿಸ್ತೀನಿ ಸ್ನೇಹಿತರೆ. ಶನಿವಾರ ಒಟ್ಟಿಗೆ ಇದು ಬ್ಲೌಸ್ನ ಕೊಡ್ಬೇಕು ಅವರಿಗೆ. ಅದಕ್ಕೋಸ್ಕರ ನೋಡಿ ಇದ್ರ ಕಟಿಂಗು ನಾನು ವಿಡಿಯೋ ಮಾಡಿದ್ರೆ ಹಾಕ್ತಿದ್ದೆ ರೀ, ಆದ್ರೆ ಆಗಂಗಿಲ್ಲ ಸ್ನೇಹಿತರೆ. ಸ್ಟ್ಯಾಂಡಿಗೆ ಹಾಕಬೇಕು ನೋಡ್ರಿ. ಬೆಲ್ ಯಾವ ಥರ ಕೊಟ್ಟೈತಿ, ಚಂದ ಅನ್ನಿಸ್ತಾವ್ರಿ ಈ ಥರನ. ನೆಟ್ ಬ್ಲೌಸ್ ರೀ ಮತ್ತೆ ಇನ್ನೂ ತೊಗೊಂಡು ಬರ್ರಿ ಅನ್ನತ್ತಾರ. ನೋಡ್ಬೇಕ್ರಿ, ಟೈಮ್ ಸಿಗಂಗಿಲ್ಲ ರೀ. ಹೋದ್ರೆ ಅಡ್ಡಾಡಕ್ಕೆ ಹೋಗಿ ಟೈಮ್ ನೋಡಿ ತರಬೇಕಾಗ್ತೈತಿ ಬ್ಲೌಸ್ಗಳನ್ನ. ಬರ್ರಿ ಕಟಿಂಗ್ ಮಾಡಿ, ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋ ಮುಂದೆ ನಿನ್ನಿದ ಬ್ಲೌಸ್ ಒಂದೈತೆ, ಅರ್ಧ ಉಳ್ದೈತ್ರಿ. ಒಂದೇ ಮುಗ್ದೈತ್ರಿ ನಿನ್ನೆ ಚಾಕ್ಲೇಟ್ ಕಲರ್. ಇನ್ನೊಂದು ಸ್ವಲ್ಪ ಮತ್ತೊಂದು ಬ್ಲೌಸ್ ಉಳ್ದಿತ್ತು. ಇದನ್ನು ಬ್ಲೌಸ್ ಕಟಿಂಗ್ ಮಾಡಿಟ್ಟು ಅದನ್ನು ಪೂರ್ತಿ ಮುಗಿಸ್ತೀನಿ ರೀ. ಒಂದು ಟಾಪ್ ಕಾಲರ್ ಹಚ್ಚೋದೈತ್ರಿ. ಅದಕ್ಕೆ ಕಾಲರ್ ಅದು ಪ್ಯಾಂಟ್ ಪೀಸ್ ಇದ್ದಿದ್ದಿಲ್ಲ ರೀ. ಪ್ಯಾಂಟ್ ಪೀಸ್ ಒಳಗಡೆ ಕಾಲರ್ ಮಾಡಬೇಕು. ಟಾಪಿಂದು ಸಾಲಿದು ಯೂನಿಫಾರ್ಮ್ ಐತೆ ಅದು ಕೂಡ ಒಂದು ಸ್ವಲ್ಪ ಅರ್ಧ ಉಳ್ದೈತಿ. ಇದನ್ನು ಈ ಮಧ್ಯಾಹ್ನ ಟೈಮ್ದಾಗ ಯಾರೂ ಇರಂಗಿಲ್ಲ, ಕಟಿಂಗ್ ಮಾಡೋಕೆ ನಮ್ಗೆ ಅನುಕೂಲ ಆಗ್ತೈತಿ. ಈಗ ಇದನ್ನು ಬ್ಲೌಸ್ ಕಟಿಂಗ್ ಮಾಡಿ ಅವು ಸ್ಟಿಚಿಂಗ್ ಆದ್ರೆ ನಡೀತೈತ್ರಿ. ಎದ್ದು ಕೂತು ಆದ್ರೆ ಕಟಿಂಗ್ ಮಾಡಾಗ ಎದ್ದು ಕೂತು ಮಾಡಿದಂದ್ರೆ ಮನಸ್ಸು ಅದು ಮನುಷ್ಯಾಗ ಹೆಂಗಂದ್ರೆ ಅದು ಆ ಕಡೆ ಅಷ್ಟೇ ಈ ಕಡೆ ಅಷ್ಟೇ ಎದ್ದು ಕೂತು ಅನ್ನೋಣ ಲಕ್ಷ್ಯ ಆ ಕಡೆ ಬೇರೆ ಕಡೆ ಹೋಗ್ಬಿಡ್ತೈತ್ರಿ. ಅದಕ್ಕೆ ಬ್ಲೌಸ್ ಕಟಿಂಗ್ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಟೈಮ 3:30 ಆಗಕ್ಕೆ ಬಂದೈತ್ರಿ. ಈಗ 3:30 ಆಗಕ್ಕೆ ಬಂದೈತ್ರಿ. ಬಸ್ಸಿಗೆ ವೇಟ್ ಮಾಡತ್ತಂದ್ರೆ ಅಜ್ಜ ಕೇಳಿ ಹೋದ್ರಿ ಬಸ್ ಹೋಗ್ತಾನೆ ಮಾತಂದ್ರೆ ಇಲ್ಲ ಅಂತಂದೆ ರೀ. ಬರ್ರಿ ಸ್ನೇಹಿತರೆ, ಬ್ಲೌಸ್ ಕಟಿಂಗ್ ಮಾಡಿ ಮತ್ತೆ ಸಿಗ್ತೀನಿ ನೋಡಿ. ಆ ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಟೆ ರೀ. ನಿನ್ನೆ ಈ ಬ್ಲೌಸ್ನ ಮುಗಿಸಿದ್ದೆ ಸ್ನೇಹಿತರೆ. ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ನಿನ್ನೆ. ಟೈಮ್ नहीं उधारी पहला का 10 रुपए देने का है मेरे को। 20 रुपए दे देंगे ना शाम को। हाँ वो एक बीमा दे दो। एक ही और मिठाई नहीं पूंगा हाँ ले कौन सा लेते इधर है ना इसमें 20 रुपए दे। हाँ ठीक। अब जल्दी आ गए? जल्दी आए ना? हाँ। लोडिंग नहीं हुई ना? नहीं ನೋಡ್ರಿ ಗ್ಯಾಂಗರ್ ಹುಡುಗಿ ಬಂದವ್ರಿ. ಹಾಗೆ ನಾನು ವಿಡಿಯೋ ಸ್ಟಾಪ್ ಮಾಡೇ ಇಲ್ಲ ಸ್ನೇಹಿತರೆ. ಇರ್ಲಿ ಬಿಡ್ರಿ, ವಿಡಿಯೋ ಲೆಂತ್ ಆಗ್ತೈತೆ ಅಂದ್ಕೊಂಡೆ ಕಟ್ ಮಾಡ್ಬೇಕಂದ್ರೆ ನೋಡ್ರಿ ಡಿಸೈನ್ ಯಾವ ಥರ ಮಾಡೀನಿ. ಮುತ್ತು ಹಚ್ಚಿ ನೋಡ್ರಿ ಈ ಥರ ರೆಡಿ ಮಾಡಿಟ್ಟನ್ರಿ. ಇವರು ಹಬ್ಬದಾಗಿನೂ ಬ್ಲೌಸ್ ಹೊಲ್ದಿದ್ದು ಇನ್ನೂ ಅಮೌಂಟ್ ಕೊಟ್ಟಿಲ್ಲ ರೀ. ಅದಕ್ಕೆ ಇದೊಂದು ಉಳ್ದಿತ್ತು ರೀ. ಅವ್ರದ್ದು ಲಾಸ್ಟ್ ಇದೊಂದು ಮುಗಿಸ್ಕೊಟ್ನಾರ ಆ ಅಮೌಂಟು ಬರ್ತೈತೆ ಅಂಥೇಳಿ ಹೊಲ್ದಿ ನೋಡ್ರಿ. ನಿನ್ನೆ ಇನ್ನೂ ಅದಾವತ್ರಿ ಅವ್ರ ಬ್ಲೌಸ ಇನ್ನು ಅದಾವತ್ರಿ. ಇದ್ರದ್ದು ಅಮೌಂಟ್ ಕೊಡ್ರಿ ಅಂತ ನನಗೂ ಅವಶ್ಯಕತೆ ಐತೈತ್ರಿ. ಇದನ್ನು ಅಟ್ಯಾಚ್ ಮಾಡಕ್ಕಿದ್ರೆ ಅದನ್ನು ಬಿಟ್ಟು ಹಾಗೆ ಮನೆಗೆ ಹೋಗಿದ್ದಾರೆ. ಚಂದ ಆಗೈತಿಲ್ರಿ ಸ್ನೇಹಿತರೆ? ಕಮೆಂಟ್ ಮಾಡಿರಿ. ಸಿಂಪಲ್ ಡಿಸೈನ ಹಳ್ಳಿ ಕಡೆ ಈ ಥರನ ಡೈಲಿ ವೇರ್ಗೆ ಈ ಥರನ ಹೊಲಿಸ್ಕೋತಾರೆ ಅವರು. ಬರೀ ನಾನೇ ಹೊಲ್ಕೊಟ್ಟಿದ್ದೆ ನೋಡ್ರಿ. ಈ ಥರನ ಹೊಲಿಸ್ಕೊಂಡಿದ್ರಿ. ಬರೀ ಈ ಥರನ ಇದೊಂದು ಚೇಂಜ್ ಇರ್ಲತ್ತೆ ಈ ಥರ ಹೊಲ್ದಿನ್ರಿ. ಈ ಕಲರ್ ಒಂದು ಹೊಲ್ದಿದ್ದೆ ರೀ. ಇದು ಒಂದು ಬ್ಯಾರೆದವ್ರದೈತ್ರಿ. ಈ ಕಲರ್ ಒಂದು ಹೊಲ್ದಿದ್ರಿ. ಅವತ್ತು ತೋರ್ಸಿನ್ರಿ ಮಗ್ಗಿ ಮಾಡಿದ್ದ. ಬಸ್ ಸ್ನೇಹಿತರೆ, ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಮತ್ತೆ ಸಿಗ್ತೀನಿ ರೀ.